ನಮಸ್ಕಾರ ಎಲ್ಲರಿಗೂ. ಮನೀಷಾ ನರೇಟ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಏಪ್ರಿಲ್ ತಿಂಗಳ ವೆಕೇಷನ್ ಇರೋದ್ರಿಂದ ಹುಡುಗರು ಸಾಲಿ ಎಲ್ಲ ಸೂಟಿ ಇದ್ದು ಮತ್ತು ಅಚಾನಕ್ಕಾಗಿ ಯುಗಾದಿ ಮತ್ತು ರಂಜಾನ್ ಒಂದೇ ವಾರ ಒಳಗೆ ಬಂದಿದ್ದರಿಂದ ಸ್ಯಾಟರ್ಡೆ ಸಂಡೇ ಸಿಕ್ಕು 4 ದಿನ ಮತ್ತೊಂದು 2 ದಿನ ರಜಾ ಹಾಕಿ ಎಲ್ಲರೂ ಒಂದು ವಾರ ಫ್ರೀ ಮಾಡ್ಕೊಂಡಿದ್ರು. ಎಲ್ಲರೂ ಅಂದ್ರೆ ಒಟ್ಟಾರೆಯಾಗಿ ನಾವು ದೊಡ್ಡವರು 9 ಜನ ಇದ್ವಿ, ನಮ್ಮ ಮಕ್ಕಳು 6 ಜನ. ಹೀಗಾಗಿ ಒಂದು ದೊಡ್ಡ ಕಸಿನ್ಸ್ ಗ್ಯಾಂಗೇ ಇತ್ತು ನಮ್ಮದು. ಒಂದು ಟಿ ಮಾಡಿಕೊಂಡು ನಾವು ರೆಡಿಯಾಗಿದ್ವಿ. ಈ ಟ್ರಿಪ್ ಐಡಿಯಾ ಏನದಲ್ಲ, ನಾವು ಜನವರಿ ಫೆಬ್ರವರಿದಾಗೆ ಪ್ಲ್ಯಾನ್ ಮಾಡಿದ್ವಿ. ಏಪ್ರಿಲ್ದಾಗ ಹಿಂಗೆ ಒಂದು ವಾರ ಸಿಗ್ತದಂತ ಹೇಳಿ. ಹೀಗಾಗಿ ಭರ್ಜರಿಯಾಗಿ ಅದ್ರ ಬಗ್ಗೆ ಡಿಸ್ಕಷನ್ ನಡೆದಿತ್ತು. ಯಾವ ಜಾಗಕ್ಕೆ ಹೋಗಬೇಕು, ಎಷ್ಟೊತ್ತಿಗೆ ಹೋಗಬೇಕು ಅಂಥೇಳಿ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡೇ ಇದ್ದರು. 15 ದಿವಸಗಟ್ಟಲೆ ಎಲ್ಲ ತಿರುಗಾಡಿ ಶಾಪಿಂಗ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಫುಲ್ ಎಕ್ಸೈಟಾಗಿ, ಯಾಕಂದರೆ ಇದೇ ಫಸ್ಟ್ ಟೈಮ್ ನಾವು ಹೊಂಟಿದ್ವಿ. ಭಾಳ ಖುಷಿಯಾಗಿತ್ತು. ಅವತ್ತ ಏಪ್ರಿಲ್ 8ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿನ. ಅವತ್ತಿನ ದಿವಸ ನಾವು ಹೊರಡಬೇಕಾಗಿತ್ತು. ಮುಂಜಾನೆ ಜಲ್ದಿ ಎದ್ದು ದೇವ್ರ ನಮಸ್ಕಾರ ಮಾಡಿ ಪೂಜಾ ಗೀಜಾ ಎಲ್ಲ ಮಾಡಿಕೊಂಡು ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಬೇಡ್ಕೊಂಡು ನಮಗಾಗಿ ಟಿ ಹೊರಗೆ ಕಾದು ನಿಂತಿತ್ತು. ಆಲ್ರೆಡಿ ಎಲ್ಲ ಕಸಿನ್ಸ್ನೂ ಬಂದು ಪಿಕಪ್ ಮಾಡಿಕೊಂಡು ಬಂದು ನಿಂತಿತ್ತದು. ಹೀಗಾಗಿ ನಾವು ಜಾಯ್ನ್ ಆದ್ವಿ. ನಮ್ಮ ಪ್ರಯಾಣ ಪ್ರಾರಂಭ ಆಯಿತು. ಬೆಂಗಳೂರು ಮಂಗಳೂರು ಹೆದ್ದಾರಿ, ಇದು ಹೈವೇ. ಇಲ್ಲಿ ಹಿರಿಸಾವೆ ಅಂತ ಹೇಳಿ ಒಂದು ಊರದ, ಹಾಸನ್ ಡಿಸ್ಟ್ರಿಕ್ಟ್ ಒಳಗೆ. ಅಲ್ಲಿ ಸಾಯಿಬಾಬಾ ಗುಹೆ ಗುಡಿ ಸಿಗ್ತದೆ, ಸಾಯಿಬಾಬಾ ಕೇವ್ ಟೆಂಪಲ್ ಅಂತ ಹೇಳಿ. ಅಮೃತ ಶಿಲೆಯೊಳಗೆ ಮಾಡಿರುವಂತಹ ಒಂದು ಸಾಯಿಬಾಬಾ ಮೂರ್ತಿ ಇದು. ಇಲ್ಲಿ ದರ್ಶನ ಪಡಿಬೇಕಂತ ಹೇಳಿ ನಾವು ನಿಂತ್ವಿ. ಸಮಯ ಸುಮಾರು 9:30 ಆಗಿರ್ಬೋದು. ಶ್ರೀ ಸದ್ಗುರು ಸಾಯಿ ಸಿದ್ಧಾಶ್ರಮ ಅಂತ ಹೇಳಿ ಇದಕ್ಕೆ ಹೆಸರು. ಪ್ರಪಂಚದಾಗೆ ಫಸ್ಟ್ ಟೈಮ್ ಇದು ಮೊದಲನೇ ಅಮೃತ ಶಿಲಾಮೂರ್ತಿ ಅಂಥೇಳಿ ಅಲ್ಲಿ ಬೋರ್ಡ್ ಹಾಕಿದ್ರು. ನಮಗೂ ನೋಡಿ ಆಶ್ಚರ್ಯ ಆಯಿತು, ಅಷ್ಟೇ ಸಂತೋಷವೂ ಆಯಿತು. ನಮ್ಮ ರಾಜ್ಯ ಒಳಗೆ ಇಂಥ ಒಂದು ದೇವಸ್ಥಾನ ಅದ ಅಂಥೇಳಿ. ಈ ಗುಹಾಂತರ ದೇವಾಲಯ ಒಳಗೆ ಹೋಗಿ ನಾವು ಸಾಯಿಬಾಬಾರ ದರ್ಶನವನ್ನು ಪಡೆದುಕೊಂಡ್ವಿ. ಹೆದ್ದಾರಿಯೊಳಗೆ ಇದ್ದಿದ್ದರಿಂದ ಭಾಳ ಸರಳ ಆಯಿತು. ಅಲ್ಲಿ ಜನನೂ ಜಾಸ್ತಿ ಇರಲ್ಲ. ಅಲ್ಲಿ ಹಾದು ಹೋಗೋರು ಮಾತ್ರ ಇಲ್ಲಿ ದರ್ಶನ ಪಡೆದುಕೊಂಡೇ ಹೋಗ್ತಾರಂತ. ಇಲ್ಲಿ ಬಂದು ಹರಕೆ ಹೊತ್ತು ಈ ಪಾತ್ರೆಯೊಳಗೆ ಅಕ್ಕಿ ಹಾಕಿದ್ರೆ ನಮ್ಮ ಹರಕೆ ಫಲಿಸ್ತದ ಅಂಥೇಳಿ ಅನ್ನೋ ನಂಬಿಕೆ. ಅಲ್ಲದೆ ಅಲ್ಲೇ ಬಾಜು ನಮ್ಗೆ ಬೇಕಾಗಿರುವಂತಹ ದೇವರ ಸಾಮಾನುಗಳು, ಕೈಗೆ ದಾರಗಳು ಮತ್ತು ಸಾಯಿಬಾಬಾ ಮೂರ್ತಿ ಅವೆಲ್ಲಗಳನ್ನು ಅಲ್ಲಿ ಇಟ್ಟಾರ. ನಾವು ಬೇಕಾದ್ರೆ ಖರೀದಿಸ್ಕೊಳ್ಬೋದು. ಇಲ್ಲಿ ಶನಿದೇವರ ದರ್ಶನ ಮಾಡ್ಬೋದು. ಈ ಕಡೆ ಬಂದ್ರೆ ಒಂದು ಓಪನ್ ಜಾಗ ಒಳಗೆ ಶನಿದೇವರ ದರ್ಶನ ಮಾಡೋಕ್ಕೆ ಅವಕಾಶ ಅದ. ಈ 32 ಅಡಿಯ ಅಮೃತಶಿಲೆಯ ಸಾಯಿಬಾಬಾರನ್ನು ನಾವು ನೋಡಿ ಮತ್ತು ಮುಂದೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಮುಂದೆ ಹೋಗ್ತಾ ನಮಗೆ ಇನ್ನೊಂದು ದೊಡ್ಡ ದೇವಸ್ಥಾನ ಸಿಗ್ತದ, ಭಾಳಷ್ಟು ಪ್ರಸಿದ್ಧವಾದ ದೇವಸ್ಥಾನ. ತೋರಿಸ್ತೀನಿ ಬರ್ರಿ.
15ನೇ ಶತಮಾನದ ಸಂತರು ಇವರು. ಬಸವಣ್ಣನವರ ಮತ್ತು ಉಳಿದ ವಚನಕಾರರ ಒಂದು ತತ್ವವನ್ನು ಪಾಲಿಸಿದವರು, ಅದನ್ನೇ ಜನರಿಗೆ ಬೋಧಿಸಿದವರು. ಲಿಂಗ ಪೂಜೆಯನ್ನು ಮಾಡ್ತಾ ಹಲವಾರು ವರ್ಷ ಇವರು ತಪಸ್ಸು ಮಾಡಿದವರು. ಮತ್ತು ಇವರು ಒಂದು ತೋಟದೊಳಗೆ ತಪಸ್ಸು ಕೂತಿದ್ರಂತ. ಹಾಗಾಗಿ ಇವರಿಗೆ ತೋಂಟದ ಸಿದ್ಧಲಿಂಗೇಶ್ವರರು ಅಂತ ಹೇಳಿನೂ ಕರೀತಾರೆ. ಅದಾದಮೇಲೆ ಕಡೆಗೆ ಅವರು ಒಂದು ಗುಹೆಯೊಳಗೆ ಹೋಗ್ತಿರ್ತಾರಂತ. ಹೊರಗೆ ತಮ್ಮ ಶಿಷ್ಯರು ನಿಂತಾಗ ಅವರಿಗೆ ಒಂದು ವಿಭೂತಿಯನ್ನು ಕೊಟ್ಟು ಅವರು ಒಳಗೆ ಹೋಗ್ತಾರಂತ. ಅಲ್ಲಿ ಜೀವಂತ ಸಮಾಧಿ ಆಗ್ತಾರಂತ. ಅದೇ ಸಮಾಧಿನೇ ಈ ದೇವಾಲಯದ ಗರ್ಭಗುಡಿ. ಪ್ರತಿ ವರ್ಷ ಇಲ್ಲಿ ಒಂದು ಉತ್ಸವ ನಡೀತದಂತ, ಜಾತ್ರೆ ಮಾಡ್ತಾರೆ, ಅದ್ಧೂರಿಯಾಗಿ ಆಗ್ತದಂತ. ಮತ್ತು ಇಲ್ಲೊಂದು 500 ಮೀಟರ್ ಹೋದ್ರೆ ಒಂದು ನದಿ ಅದ. ಆ ನದಿಯೊಳಗೆ ಸ್ನಾನ ಮಾಡಿಕೊಂಡು ಜನ ಬಂದು ಇಲ್ಲಿ ದರ್ಶನ ಮಾಡ್ತಾರಂತ. ಮತ್ತು ಇಲ್ಲಿ ಹರಕೆನೂ ಹೊತ್ಕೊಂಡು ಬರ್ತಾರೆ, ರುದ್ರಾಭಿಷೇಕ ಮಾಡಿಸ್ತಾರೆ. ಮತ್ತು ರಥೋತ್ಸವ ಅದ, ಅದ್ರಾಗೂ ಬೆಳ್ಳಿ ರಥ, ಚಿನ್ನದ ರಥ, ಸ್ವರ್ಣ ರಥ ಅಂಥೇಳಿ. ಹಾಗಾಗಿ ಎಲ್ಲ ಹರಕೆ ತೀರ್ತಾವು ಅನ್ನೋ ಒಂದು ಅಪಾರ ನಂಬಿಕೆ ಈ ದೇವಸ್ಥಾನದ ಮ್ಯಾಗದ. ಇದು ನೋಡ್ರಿ ಗರ್ಭಗುಡಿಯೊಳಗಿನ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು. ಶ್ರದ್ಧೆಯಿಂದ ನಾವು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೊರಗೆ ವಿಭೂತಿ ಹಚ್ಕೊಂಡು ಹೊರಗೆ ಬಂದ್ವಿ. ಮತ್ತು ಅಲ್ಲೇ ಒಂದು ಸನ್ನಿಧಿ ಅದ, ವೀರಭದ್ರೇಶ್ವರ ಸ್ವಾಮಿ ಮತ್ತು ಕಾಳಿ ಸನ್ನಿಧಿ ಅಂಥೇಳಿ, ಅಲ್ಲಿನೂ ನಮಸ್ಕಾರ ಮಾಡಿ ಹೊರಗೆ ಬಂದ್ವಿ. ಸಮಯದ ಅಭಾವ ಇರೋದ್ರಿಂದ ನದಿ ಕಡೆ ಹೋಗೋಕ್ಕಾಗಲಿಲ್ಲ. ದರ್ಶನ ಮಾಡಿ ಮತ್ತು ಗಾಡಿ ಹತ್ತಿದ್ವಿ. ಮುಂದೆಲ್ಲಿ ಹೋದ್ವಿ ಅಂತ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಕಾಯ್ತಾ ಇರ್ರಿ, ನೋಡ್ತಾ ಇರ್ರಿ ಮನೀಷಾ ನರೇಟ್ಸ್.